ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ, ಒಂದು 30 ಸೆಕೆಂಡ್ ಕೊಡಿ. ಏನೆಲ್ಲ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಯೂಟ್ಯೂಬಲ್ಲಿ ಹೇಳಿಬಿಡ್ತೇನೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೋಸ್ಕರ ಈಗಾಗಲೇ ಪ್ರತಿಯೊಂದು ಸಬ್ಜೆಕ್ಟಿನ ಮಾಡೆಲ್ ಕ್ವಶನ್ ಪೇಪರು ಹಾಗೂ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಪ್ರತಿಯೊಂದು ಸಬ್ಜೆಕ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಇನ್ನೂ 4 ಪ್ರಶ್ನೆ ಪತ್ರಿಕೆಗಳು ಸಿಗುತ್ತವೆ. 100% ಆ 4 ಪ್ರಶ್ನೆ ಪತ್ರಿಕೆಗಳು ತಾವುಗಳು ರಿವೈಸ್ ಮಾಡೋದ್ರಿಂದ ಶೂರ್ ನೀವು ಬೇಕಾದ್ರೆ ನನ್ನ ಮೇಲೆ ಡೌಟ್ ಇದ್ದರೂ ಕೂಡ ನಿಮ್ಮ ಒಂದು ಪಾಠ ಮಾಡುವವರಿಗೆ ಕೇಳಿ, ಅವ್ರು ಹೇಳ್ತಾರೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಈ ಒಂದು ವಿಡಿಯೋದಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಬಹಳ ಇಂಪಾರ್ಟೆಂಟು ಹಾಗೂ ಏನಂತೀರ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ ಸರ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ಆಲ್ ದಿ ಕ್ವಶನ್ಸ್ ಅಂತ ಇದೆ ನೋಡಿ. ಇದೇ ರೀತಿಯಾಗಿ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ ಕೂಡ ಇರುತ್ತೆ. ಕ್ವಶನ್ ಪೇಪರ್ ಪ್ಯಾಟ್ರನ್ ಅಂದರೆ ಅರ್ಥ ಆಯ್ತಾ? ಕ್ಲಿಯರ್ ಆಲ್ ಆಫ್ ಯು? ಇದೇ ರೀತಿಯಾಗಿ ಮೊದಲು ಪಾರ್ಟ್ ಎನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಲ್ ಓವರ್ ಕರ್ನಾಟಕ ಯಾವುದೇ ಕಾಲೇಜು ಯಾವುದೇ ಜಿಲ್ಲೆ ಆಗಿರ್ಬೋದು, ಡಿಸ್ಟಿಕ್ಕು, ನಿಮಗೆಲ್ಲರಿಗೂ ಕೂಡ 15 MCQsಗಳು ನೀಡ್ತಾರೆ. 15 MCQs ವಿಲ್ ಬಿ ದೇರ್ ಇನ್ ಪಾರ್ಟ್ ಎ ಸೆಕ್ಷನ್. ಕ್ಲಿಯರ್ ಆಲ್ ಆಫ್ ಯು ಮೈ ಡಿಯರ್? ಬನ್ನಿ, ಈಗ ಇಫ್ ಎ ರಿಲೇಷನ್ ಆನ್ ದ ಸೆಟ್ A is equal to 1 2 3 given by R is equal to 1 1 then the R is dash ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಕ್ವಶನ್ ನಂಬರ್ 2 ನೋಡೋದಾದರೆ ಪ್ರೀತಿಯ ಮಕ್ಕಳೇ, ಇಫ್ f of x is equal to 2x² plus x plus 1 ಹೌದಲ್ವಾ, g of x is equal to 3x plus 1 then ಅಂತ ಹಾಕ್ಬಿಟ್ಟು ಪ್ರಶ್ನೆಯನ್ನು ನೀಡಲಾಗಿದೆ. ಇದಕ್ಕೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಸಿ 106 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಮ್ಮಕ್ಕಿಂತ ದೊಡ್ಡ ಎಕ್ಸ್ಪರ್ಟಿಗಳು ವಾಚ್ ಮಾಡುವವರು ನೀವಾಗಿರ್ತೀರ. ಯಾಕೆಂದರೆ ದಿನನಿತ್ಯ ಓದುವವರು ಯಾವುದಾದ್ರೂ ಉತ್ತರ ತಪ್ಪುಕೊಂಡು ಬಂದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಬಹುದಾಗಿದೆ. ದಟ್ ಲಿಬರ್ಟಿ ಹ್ಯಾಸ್ ಗಿವನ್ ಇನ್ ಮೈ ಯೂಟ್ಯೂಬ್ ಚಾನಲ್. ಯು ಕ್ಯಾನ್ ಪಾಸ್ ಮೀ ದಿ ಕಮೆಂಟ್ಸ್. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 3 ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಆಫ್ ಸೆಕ್ಟ್ ಯಾವುದು ಇನ್ವರ್ಸ್ ಎಕ್ಸ್ ಅಂತ ಇದೆ ಅಲ್ವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ನು ಏನಿದು ಆಪ್ಷನ್ ಸಿ ಆಗಿರುತ್ತೆ, π/2 - s. ಕ್ಲಿಯರ್? ಕ್ವಶನ್ ನಂಬರ್ 4 ಮೈ ಡಿಯರ್ ಚಿಲ್ಡ್ರನ್, ಇವೆಲ್ಲ ಓದ್ಕೊಂತೀರ ನೀವು ಬಹಳ ಸಮಯ ಆಗುತ್ತೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೋಡಿ ವಿದ್ಯಾರ್ಥಿಗಳೇ, ಈ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ನಿಮಗೆ ಕೀ ಆನ್ಸರ್ ಕೊಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಯಾಕೆ ಕೀ ಆನ್ಸರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಈ MCQsಗಳಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಲ್ಲಿ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್, ಬಯೋ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇದರಲ್ಲಿ ಇಡೀ ಒಂದೊಂದು ದಿನಾನೇ ಸ್ಪೆಂಡ್ ಮಾಡ್ತಾ ಇದ್ದೀರಾ. ದಪ್ಪ ಬುಕ್ ಇಟ್ಕೊಂಡು NCERTದೋ ಅಥವಾ ಯಾವುದೋ ಒಂದು ಮೆಟೀರಿಯಲ್ಲು ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ 3 ಜನ ಕೂತ್ಕೊಂಡು ಕೂಡ ಇಡೀ ದಿನಕ್ಕೆ 15ಕ್ಕೆ 15 MCQsಗಳ ಉತ್ತರನೂ ಕೂಡ ಹುಡುಕೋಕ್ಕಾಗ್ತಾ ಇಲ್ಲ ಕೆಲವೊಬ್ಬರು ಅಂತಲ್ಲ, 90% ವಿದ್ಯಾರ್ಥಿಗಳು ಇದೇ ಕೆಲಸ ಮಾಡ್ತಾ ಇರೋದು. ಓಲ್ಡ್ ಕ್ವಶನ್ ಪೇಪರ್ ಇದ್ದಾವೆ, ಆದರೆ ಕೀ ಆನ್ಸರೇ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ನನ್ನ ಉದ್ದೇಶ ನಿಮಗೆ ಈಸಿ ಮಾಡಿ ಕೊಡುವಂಥದ್ದು, ಡಿಫಿಕಲ್ಟ್ ಇರೋದನ್ನು. ಹಾಗಾಗಿಯೇ ನಾನು ಇಲ್ಲಿ ಪ್ರತಿಯೊಂದು ನಿಮ್ಮ ಪಾರ್ಟ್ ಎ ಏನಿದೆಯೋ ಇದನ್ನು ನಾನು ಕೀ ಆನ್ಸರ್ ಜೊತೆಗೆ ಅಪ್ಲೋಡನ್ನು ಮಾಡಿ ಕೊಡುತ್ತಿರುವಂಥದ್ದು. ಯಾಕಂದರೆ ಡೌಟ್ ಇರಬಾರ್ದು ಮಕ್ಕಳಿಗಾಗಿ ಅಂತ. ಏನಿಹೋ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆಯೂ ಕೂಡ ನಿಮಗೆ 4 ರಿಂದ 5 ಏನಂತೀರ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇರೆ ಬೇರೆ ಜಿಲ್ಲೆದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರ್ಗಳನ್ನೇ ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ID ಆಗಿರುತ್ತೆ. ಯಾವುದು? all-in-one PDF 99@gmail ಇದು ಹೋಗಿದೆ .com ಅನ್ನುವಂಥದ್ದು. ದಯವಿಟ್ಟು ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ 1 ಹಾಗೂ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರನ್ನು ಬರೆದು ಕಳಿಸಿಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಇಷ್ಟು ಹೇಳ್ತಾ ಇದ್ದೀನಿ, ಯಾರೂ ಕಳಿಸಲ್ಲ. ಅದು ಯಾಕೆ ಮನಸ್ಥಿತಿ ನಿಮ್ಮ ಹಿಂಗಾಗ್ಬಿಟ್ಟಿದ್ದಾವೋ. ಎನಿಹೋ ಬನ್ನಿ ಸರ್. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ತಾವುಗಳು ಇಂಗ್ಲೀಷು ಔಟ್ ಆಫ್ ಔಟ್ ಹೇಗೆ ತೆಗಿಬೇಕು, ಔಟ್ ಆಫ್ ಔಟು ಗ್ರಾಮರು ಏನು ಬರುತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ, ಅದರ ಲಿಂಕ್ಸ್ಗಳನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ರೀಸನ್ ಇಷ್ಟೇ, ಯಾಕೆ ಸರ್ ಲಿಂಕ್ ಅಲ್ಲೆಲ್ಲ ಕೊಡ್ತಾ ಇದ್ದೀರಾ ಅಂತ ಕೇಳಿದಾದರೆ, ನೀವು ಹುಡುಕ್ಬಿಟ್ಟು ಸಮಯವನ್ನು ವೇಸ್ಟ್ ಮಾಡಬಾರ್ದು ಅಂತ. ಟೈಮ್ ಈಸ್ ವೆರಿ ಪ್ರೀಷಿಯಸ್ ಮೈ ಡಿಯರ್ ಚಿಲ್ಡ್ರನ್. ಯು ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್ ಇನ್ ಸರ್ಚಿಂಗ್ ಮೈ ವಿಡಿಯೋಸ್ ಸ್ಪೆಷಲಿ. ಯಾಕಂದರೆ 4,500 ವಿಡಿಯೋಗಳಲ್ಲಿ ಹುಡುಕೋದು ಅಂದರೆ ಅಷ್ಟು ಸಲೀಸಲ್ಲ. ಈವನ್ ಸಮ್ಟೈಮ್ಸ್ ಐ ವೋಂಟ್ ಗೆಟ್.
ನನಗೂ ಕೂಡ ಸಿಗ್ತಾರಲ್ಲ, ಅಯ್ಯೋ ಎಲ್ಲೋಯ್ತು ಅಂತ ಮತ್ತೆ ಹೊಸ ವೀಡಿಯೋಗಳನ್ನು ಮಾಡ್ತಾಯಿರ್ತೇನೆ. ಹಾಗಾಗಿ ನಿಮಗೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ಕಮೆಂಟಲ್ಲಿ ತಗೊಳ್ಳು, ಸರ್ ನನಗೆ ಮಿಡ್ ಟರ್ಮ್ ಎಕ್ಸಾಮಿಗಿರುವ ಗ್ರಾಮರ್ ಬೇಕು ಅಂತ ಕಮೆಂಟ್ ಹಾಕಿ, ನಿಮಗೆ ನಾನು ಡೈರೆಕ್ಟಾಗಿ ಪೂರ್ತಿ ಏನೇನಿದೆಯೋ ಗ್ರಾಮರು ಅದನ್ನು ನಾನು ನಿಮಗೆ ಕಳುಹಿಸಿ ಕೊಡ್ತೇನೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಅದೇ ರೀತಿಯಾಗಿ ಈಗಾಗಲೇ ನಾನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಇರುವಂತಹ ಆಯಿತಾ, ಏನು ನೀವು ಆನ್ಯುವಲ್ ಎಕ್ಸಾಮ್ ಬಗ್ಗೆ ಚಿಂತನೆ ಮಾಡಬೇಡ್ಕೊಂಡ್ರು. ಯಾರು ಫೇಲ್ಯೂರ್ ಸ್ಟೂಡೆಂಟ್ಸ್ ಇದ್ರೋ, ಮ್ಯಾಥ್ಸ್ ಅರ್ಥ ಆಗಲ್ವೋ, ಫಿಸಿಕ್ಸ್ ಅರ್ಥ ಆಗಲ್ವೋ, ಕೆಮಿಸ್ಟ್ರಿನೂ ಅರ್ಥ ಆಗಲ್ವೋ, ನಿಮಗೆ ಪ್ಯಾಸಿಂಗ್ ಪ್ಯಾಕೇಜ್ ಕೂಡ ನಾನು ಅವೈಲಬಲ್ ಮಾಡಿ ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಾವು ಅಷ್ಟೇ ಅಲ್ಲ, ಬೇರೆಯವರು ಉದ್ಧಾರ ಆಗಬೇಕು ಅಂತ ಮನಸ್ಥಿತಿ ಇದ್ದವರಿಗೆ ದೇವರು ಸದಾ ಸಂತೋಷವಾಗಿರ್ತಾನೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾರ್ಡ್ ವರ್ಕು ನಿಮಗೆ ಕೊನೆಗೆ ಏನು ಸಿಗುತ್ತೆ ಅಂತ ಹೇಳಿದರೆ ಅದರ ಔಟ್ಪುಟ್ ಸಿಕ್ಕೇ ಸಿಗುತ್ತೆ, ಇವತ್ತಿಲ್ಲ ನಾಳೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ವಿಡಿಯೋ ಆದ ತಕ್ಷಣ ದಯವಿಟ್ಟು ವಾಚ್ ಆದ ತಕ್ಷಣ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇರೆ ಜಿಲ್ಲೆಗಳ ಇರುತ್ತೆ. ಜೊತೆಗೆ ಈಗಾಗಲೇ ನಾನು ಇಂಗ್ಲೀಷಲ್ಲಿ ನಿಮಗೆ ಏನು ತೊಂದರೆ ಆಗಬಾರ್ದು ಅಂತ ಪೋಸ್ಟ್ ಸೆಕ್ಷನಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಯೂ ಚಾನಲ್ ಅಂತ ಕೊಟ್ಟರೆ ತಾವುಗಳು ಹೋಗಿಬಿಟ್ಟು ಕ್ಲಿಕ್ ಮಾಡ್ಕೊಂಡು ವ್ಯೂ ಚಾನಲ್ ಅಂತ ಕೊಟ್ಟರೆ ಅಲ್ಲಿ ಪೋಸ್ಟ್ ಅಂತ ಒಂದು ಸಪ್ರೇಟಾಗಿ ಸೆಕ್ಷನ್ ಬರುತ್ತೆ. ನಿಮಗೆ ವಿಡಿಯೋಸು, ಶಾರ್ಟ್ಸು, ಕಮ್ಯುನಿಟಿ, ಈ ರೀತಿಯಾಗಿ ಶಾರ್ಟ್ಸ್ ಅಂತ ಒಂದು ಸಪ್ರೇಟಾಗಿ ಸಿಗುತ್ತೆ. ಆ ಒಂದು ಭಾಗದಲ್ಲಿ ನಾನು ನಿಮಗೆ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಾಲ್ವ್ ಮಾಡಿರೋದನ್ನು ಲಿಂಕನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸ್ಕೊಳ್ಳಿ. 100% ಆ 4 ಕ್ವಶನ್ ಪೇಪರು ತಾವುಗಳು ಕೂತ್ಕೊಂಡು ಒಂದು 10 ನಿಮಿಷ ನೋಡಿದ್ದೇ ಆದರೆ ಔಟ್ ಆಫ್ ಎಕ್ಸಾಮಲ್ಲಿ ಇಂಗ್ಲೀಷಲ್ಲೂ ಕೂಡ ಬರುತ್ತೆ. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದೇ ಇಂಗ್ಲೀಷಿಗಾಗಿ, ಯಾರೂ ಫೇಲ್ ಆಗಬಾರ್ದು ಅಂತ. ಇವೆಲ್ಲ ಸೈಡು ಉಪ್ಪಿನಕಾಯಿ ಇದ್ದಂಗೆ, ಅದನ್ನೇ ಉಪ್ಪಿನಕಾಯಿನ ಇವತ್ತು ಅದೇ ನನ್ನ ವಿದ್ಯಾರ್ಥಿಗಳು ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಅಂತ ಕೊಡ್ತಾ ಇರುವಂಥದ್ದು. ಐ ಆಮ್ ಪ್ಲಾನಿಂಗ್ ಟು ಗಿವ್ ಆಲ್ ಫ್ರೀ PDF ಕಾಪೀಸ್ ಆಲ್ಸೋ. ಪ್ರತಿಯೊಂದು ವಿಡಿಯೋ 2K ಹೋದ ತಕ್ಷಣ ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ, ಈಗಾಗಲೇ ಫಿಸಿಕ್ಸ್ ಅಪ್ಲೋಡ್ ಆಗಿದೆ, ಕೆಮಿಸ್ಟ್ರಿ ಅಪ್ಲೋಡ್ ಆಗಿದೆ, ಬಯೋ ಅಪ್ಲೋಡ್ ಆಗಿದೆ. ಪ್ರತಿಯೊಂದು ವಿಡಿಯೋ 2K ಹೋದ ತಕ್ಷಣ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ ಏನಂತೀರಾ PDF ಕಾಪಿ ಅವೈಲಬಲ್ ಇರುತ್ತೆ. ತಾವುಗಳು ಡೌನ್ಲೋಡನ್ನು ಮಾಡಿಕೊಳ್ಳಬಹುದಾಗಿದೆ. ಇದು 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ, ಹೌದಲ್ವಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಇದು ನಮ್ಮ ಮೇಲ್ ID ಕಣ್ರಪ್ಪ, ಮರೆಯಬೇಡಿ. ಇದಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಧನ್ಯವಾದಗಳು.